कन्नड़ रक्षणा वेदिके के जिला अध्यक्ष एवं युवा कांग्रेस के उपाध्यक्ष मार्टिन मास का बुधवार को हार्ट अटैक से निधन हो गया। मार्टिन के निधन से उनके समर्थकों में दुख छाया हुआ है। आज उनके लाड़गेरी में रहे निवास पर उनके समर्थक, शुभचिंतक और विभिन्न संगठनों के जिम्मेदार आदि पहुंचकर उनके अंतिम दर्शन किए। इस अवसर पर पत्रकार विरूपाक्ष गादगी, रघुप्रिया, प्रशांत भावकट्टी, आनंद घंटी, प्रकाश हड़िकेड़, विजय कुमार भंटे सहित अन्य लोग उपस्थित रहे। इस अवसर पर विभिन्न संगठनों के जिम्मेदारों ने मीडिया से बात की। कैमरामैन महेश का कवरेज। ಹಿರಿಯರು ತಿಳಿದವರೆಲ್ಲ ಹೇಳ್ತಾರಲ್ಲ, ಅತಿ ಹೆಚ್ಚು ಪ್ರೀತಿ ಪಾತ್ರರು, ಅತಿ ಹೆಚ್ಚು ಒಳ್ಳೇದು ಮಾಡೋರಿಗೆ ದೇವರು ತುಂಬ ಬೇಗ ಕರ್ಕೊಳ್ತಾನೆ ಅಂತ. ಹಾಗೆ ಆ ಒಂದು ತುಂಬ ಸುಂದರವಾದಂಥ ಹೂವನ್ನು ಮತ್ತೆ ಆ ದೇವರು ನಮ್ಮ ಒಂದು ಮುಡಿಯಿಂದ ತೆಕ್ಕೊಂಡು ಹೋಗಿದ್ದಾನೆ. ಆ ಮಾರ್ಟಿನ್ ಅಂದರೆ ಆ ಹುಡುಗ ಎಷ್ಟು ಒಳ್ಳೆಯದಂದ್ರೆ, ಒಂದು ಹಿರಿಯರಿಗೆ ಯಾರಿಗಾದರೂ ಒಂದು ಮರ್ಯಾದೆ ಕೊಡೋದಂದ್ರೆ ಕಲಿಬೇಕಂದ್ರೆ ನಾವು ಆ ಹುಡುಗಲಿಂದ ಕಲಿಬೇಕು. ಯಾರೇ ಬರಲಿ ಅಣ್ಣ, ಅವರ ಒಂದು ಹೊಟ್ಟೆಗೆ ತಲೆ ಹಾಕಿ ಅಣ್ಣಾಜಿ ಅನ್ನೋದಂತ ಕಲ್ತಿಂದೆ ನಾವೆಲ್ಲ ಅವನಿಂದ ಅಂತ ಅಂತೀವಿ ನಾವು. ರಾತ್ರಿ ಕೇಳಿದಾಗ ಒಂದು ಅಕಾಲಿಕವಾದಂಥ ಇಂಥ ಒಂದು ಹೃದಯಘಾತದಿಂದ ಮರಣ ಒಪ್ಪಿದ್ದಾರೆ ಅಂದಾಗ ನಮಗೆ ನಂಬ್ಲಕ್ಕಾಗಿಲ್ಲ. ಇವಾಗ ಕೂಡ ಒಂದು ಬಾಡಿ ನೋಡಿದ್ರು ಕೂಡ ನಮಗೆ ನಂಬ್ಲಕ್ಕಾಗ್ತಾಯಿಲ್ಲ. ಅವರು ಸುಮಾರು ಕನ್ನಡ ಪರ ಹೋರಾಟಗಳನ್ನು ಮಾಡಿದ್ದಾರೆ. ಈಗ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನೋದು ತುಂಬ ದುಃಖದ ಸಂಗತಿ. ಮುಂದೆ ಬರುವ ಒಂದು ಪೀಳಿಗೆಗೆ ಒಂದು ಮಾರ್ಗದರ್ಶಕರಾಗಿದ್ದಾರೆ. ಅವರ ಒಂದು ಹಾದಿಯಲ್ಲಿ ನಾವು ನಡೆಯುವ ಪ್ರಯತ್ನ ಮಾಡ್ತೇವೆ. ಮತ್ತು ಅವರ ಆತ್ಮಕ್ಕೆ ಆ ದೇವರು ಚಿರಶಾಂತಿಯನ್ನು ನೀಡಲಿ. ಹಾಗೆ ಅವರ ದುಃಖ ತಪ್ತ ಕುಟುಂಬ, ದುಃಖ ತಪ್ತ ಎಲ್ಲ ಗೆಳೆಯರು, ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಅವರಿಗೆಲ್ಲ ಈ ಒಂದು ದುಃಖ ಭರಿಸುವ ಒಂದು ಶಕ್ತಿಯನ್ನು ಆ ಭಗವಂತ ನೀಡಲಿ ಅಂಥೇಳಿ ಎಲ್ಲರಿಗೆ ಕೇಳ್ಕೊತೀನಿ. ನಮ್ಮ ಕನ್ನಡ ಯುವ ಹೋರಾಟಗಾರ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಭವಿಷ್ಯದ ನಾಯಕ ಮಾರ್ಟಿನ್ ಅವರು ನಿನ್ನೆ ಹೃದಯಾಘಾತ ವಿಧಿವಶರಾಗಿದ್ದಾರೆ. ಇದು ಇಡೀ ನಮ್ಮ ಬೀದರ್ ಜಿಲ್ಲೆಗೆ ತುಂಬಲಾರದ ನಷ್ಟ. ಯಾಕಂದರೆ ಮಾರ್ಟಿನ್ ಅವರು ದೀನದಲಿತರ ಮತ್ತು ಕೆಳವರ್ಗದ ಧನಿಯಾಗಿದ್ದರು. ಯಾವುದೇ ಅನ್ಯಾಯ ಆಗಲಿ ಅವರು ಅನ್ಯಾಯದ ವಿರುದ್ಧ ರಸ್ತೆಗಿಳಿದು ಹೋರಾಟ ಮಾಡ್ತಾಯಿದ್ರು. ಬಹುಶಃ ಮಾರ್ಟಿನ್ ಅವರು ನನ್ನ ಜೊತೆನೇ ಮೊದಲು ಹೋರಾಟ ಚಾಲೂ ಮಾಡಿದ್ದು ನನ್ನ ಒಂದು ಗರಡಿಯಲ್ಲಿ. ಅವರು ನಮ್ಮ ಸೋಮನಾಥ್ ಮುದೋಳ್ಕರು, ಸಾವನ್, ಹೀಗೆ ನಮ್ಮ ಆನಂದ್ ಪ್ರತಿಯೊಬ್ಬರು ಒಂದು ಕಡೆ ಕುಂತು ನಾವು ಹೋರಾಟ ಚಾಲೂ ಮಾಡಿದ್ದು. ಕಾರಣ ನಮ್ಮ ಮಾರ್ಟಿನ್ ಅವರ ನೆನಪುಗಳು ನಮ್ಮ ಜೊತೆ ಇವೆ. ಅವರು ಇವತ್ತಿಲ್ಲ ಆದ್ರೂ ಅವರು ಬೀದರ್ ಜಿಲ್ಲೆಗೆ ಮತ್ತು ಬೀದರ್ ಯುವಕರಿಗೆ ಒಂದು ಆದರ್ಶ ಹಾದಿ ಹಾಕ್ಕೊಟ್ಟಿದ್ದಾರೆ. ಅವರು ಕುಟುಂಬಕ್ಕೇನು ಜಾಸ್ತಿ ಮಾಡ್ಯಾರೋ ಗೊತ್ತಿಲ್ಲ, ಆದರೆ ಬೀದರ್ ಜನರಿಗೆ ಮತ್ತು ಬೀದರ್ ವಿರುದ್ಧ ಆಗ್ತಾ ಇರುವ ಬೀದರ್ ಜನರಿಗೆ ಆಗುವ ಅನ್ಯಾಯದ ವಿರುದ್ಧ ಅವ್ರು ಹೋರಾಟ ಮಾಡಿದ್ದಾರೆ ಅಂತ ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ದೇವರು ಆ ಕುಟುಂಬಕ್ಕೆ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೇನೆ. ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಬಹಳ ದುಃಖವಾದ ಸಂಗತಿ. ಕನ್ನಡ ಹೋರಾಟಗಾರ, ಕನ್ನಡದ ಜಲ ನೆಲ ಸಂಸ್ಕೃತಿಗಾಗಿ ಯಾವಾಗಲೂ ಒಂದು ದೊಡ್ಡ ದಿನೆಯಾಗಿ, ಯುವಕರ ಒಂದು ಕಣ್ಮಣಿಯಾಗಿ ಹೋರಾಟಕ್ಕೆ ಯಾವಾಗಲೂ ಕೈ ಎತ್ತಿ ಮುಂದೆ ಬರೋರು. ಇವಾಗಲೇ ಎಲ್ಲ ನಮ್ಮ ಸ್ನೇಹಿತರು ಹೇಳಿದಾಗೆ ಒಳ್ಳೆಯ ಒಂದು ಸ್ನೇಹಜೀವಿ, ಎಲ್ಲರಿಗೆ ಪ್ರೀತಿಯಿಂದ ಮಾತಾಡೋದು, ಎಲ್ಲರಿಗೆ ಒಂದು ರೆಸ್ಪೆಕ್ಟ್ಫುಲ್ ಆಗಿರುವಂಥ ವ್ಯಕ್ತಿ. ಇವತ್ತು ನಾವು ಒಂದು ಕನ್ನಡದ ಒಂದು ಸ್ತಂಭ ಬಿದ್ದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇಂಥ ಹೋರಾಟಗಾರರು ಮತ್ತೆ ತಿರುಗಿ ಬರಲ್ಲ. ಇವತ್ತು ನಮ್ಮ ಬೀದರ್ ಜಿಲ್ಲೆಗೆ ಒಂದು ದೊಡ್ಡ ಆಘಾತ ಇದೆ. ಎಲ್ಲ ಯುವಕರ ಒಂದು ಸಹೋದರ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಅವರ ಕುಟುಂಬಕ್ಕೆ ದೇವರು ದುಃಖ ಭರಿಸುವಂಥ ಶಕ್ತಿ ಕೊಡಲಿ ಎಂದು ನಾನು ಹೇಳ್ತೇನೆ. ಕನ್ನಡ ಪರ ಹೋರಾಟಗಾರ ಆಗಿರುವಂಥ ಮಾರ್ಟಿನ್ ಮಾಸ್ ಇಂದು ನಮ್ಮೆಲ್ಲರೂ ಬಿಟ್ಟು ಅಗಲಿದ್ದಾರೆ. ಆ ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇಂದು ಸಾಕಷ್ಟು ದುಃಖದಲ್ಲಿ ನಮ್ಮ ಬೀದರ್ ಜನ ಯುವಕರಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಇದೆ. ನನಗೆ ಮಾತನ್ನೂ ಬರ್ತಾಯಿಲ್ಲ. ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದಿನ ಯುವಕರು ಅವರ ಹಾದಿಯಲ್ಲಿ ನಡ್ಕೊಂಡು ಹೋಗಲಿ. ಅವರ ಕುಟುಂಬಕ್ಕೆ ಆ ದೇವರು ಧೈರ್ಯ ತುಂಬುವಂಥ ಶಕ್ತಿ ಕೊಡುವಂಥ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಅಡಿಗೆರಲ್ಲಿ ಮಾರ್ಟಿನ್ ಮಾಸ್ ಅಂದರು ಒಂದು ಕ್ರಿಟಪ್ಲೆ ಇದ್ದರು. ಸೊ ನಮ್ಮೆಲ್ಲರ ಆದರ್ಶ ಹಿರಿಯರಿದ್ದರು. ಸೊ ಅವ್ರಿಗೆ ನೋಡಿ ನಾವೆಲ್ಲ ಸಮಾಜದಾಗ ದೊಡ್ಡ ಹಿರಿಯ ನೋಡಿ ನಾವು ಕೂಡ ಮಾಡತ್ತಿದ್ದೆವು. ಸೊ ಅವ್ರು ಇಲ್ಲಿ ಇವತ್ತು ನಮ್ಮ ಮಾರ್ಟಿನ್ ಮಾಸ್ ಅವರು ಇಲ್ಲಿ ಲಾಡಗಿರಿ ಬಿಟ್ಟು ಅಗಲಿದ್ದಾರೆ. ಆದರೆ ನಮ್ಮ ಲಾಡಗಿರಿ ಗೊತ್ತು ಬಡವಾಗಿದೆ ಗೊತ್ತು ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಲಾಡಗಿರಲ್ಲಿ ಓಡಾಡ್ತಾ ಇರುವಾಗ ಒಂದು ಕ್ರಿಟಪ್ಲೆ ಇತ್ತು, ನಮ್ಗೆ ನೋಡಿದ್ರೆ ಭಾಳ ಒಂದು ಹೆಮ್ಮೆ ಇತ್ತು. ಆದರೆ ಗೊತ್ತು ಲಾಡಗಿರಲ್ಲಿ ಎಲ್ಲರೊಂದು ಏನೊಂದು ಕಳ್ಕೊಂಡಪ್ಲೆ ನೀನು ಹಿಡಿದು ಭಾಳ ಒಂದು ಬೇಚಾನಲ್ಲಿದ್ದಾರೆ. ಯಾಕಂದರೆ ಮಾರ್ಟಿನ್ ಅಂದರು ಭಾಳ ಒಂದು ಹೆಸರುವಾಸಿ ಇತ್ತು. ಅದಕ್ಕೆ ನಾವೆಲ್ಲರೂ ಇವತ್ತು ಮಾರ್ಟಿನ್ ಅವರಿಗೆ ಅವ್ರು ನಮ್ಗೆ ಬಿಟ್ಟಲ್ಲಿದ್ದಾರೆ. ನಮ್ಮ ಏರಿಯಾ ಬಡವಾಗಿದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಇವತ್ತು ನಮ್ಮ ಸಮಾಜದ ಯುವ ನಾಯಕ,
ಕರವೇ ಜಿಲ್ಲಾಧ್ಯಕ್ಷರಾದಂಥ ಮಾರ್ಟಿನ್ ಮಾಸ್ ಅವರು ಹೃದಯಘಾತದಿಂದ ಅಗಲಿದ್ದಾರೆ ನಮ್ಮನ್ನು ಬಿಟ್ಟು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಅದೇ ರೀತಿಯಾಗಿ ಅವರ ಕುಟುಂಬಕ್ಕೆ ಒಂದು ಈ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಹೀಗಾಗಿ ಇವತ್ತು ಒಂದು ಯುವ ನಾಯಕನನ್ನು ನಾವು ಕಳ್ಕೊಂಡಿದ್ದೇವೆ ನಮ್ಮ ಸಮಾಜದಿಂದ ಅಂಥೇಳಿ ನಮಗೆ ತುಂಬ ದುಃಖ ಆಗ್ತದೆ. ಮತ್ತು ಅವರಿಗೆ ಇವತ್ತು ನಡೀತಕ್ಕಂಥ ಒಂದು ಅಂತ್ಯಕ್ರಿಯೆಯಲ್ಲಿ ಎಲ್ಲ ಸಮಾಜ ಬಾಂಧವರು ಬರ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಒಂದು ಅಂತಿಮ ವಿದಾಯ ಹೇಳೋಕ್ಕೆ ಎಲ್ಲ ಸಮಾಜ ಬಾಂಧವರು ಬಂದು ಅವರ ಒಂದು ಅಂತಿಮ ದರ್ಶನ ಪಡಿಬೇಕಾಗಿ ಅವರಲ್ಲಿ विनंती ಮಾಡ್ತೇನೆ. देश विदेश और स्थानीय समाचारों के लिए चैनल को लाइक शेयर एंड सब्सक्राइब जरूर करें। धन्यवाद।